ಎಲ್ಲವನ್ನು ಕಣ್ಣಾರೆ ಕಂಡ ಮೇಲೂ ನನ್ನ ಬಾಯಿಂದಲೇ ಕೇಳಬೇಕು ಎನ್ನುವಂತಹ ಹಠವೇನೋ ನಿನಗೆ? ಸಮಷ್ಟಿಯಿಂದ ಸಂಕುಲವಾಗಿಯೇ ಪರಸ್ಪರ ಬಡಿದಾಡಿಕೊಳ್ಳುವಾಗ ನಿನ್ನ ಕೈಯಲ್ಲೂ ಆ ಹುಲ್ಲಿತ್ತು, ಹೌದು. ನನ್ನ ಕೈಯಲ್ಲೂ ಆ ಬಿದಿರಿನಂತಹ ದಂಡ ಇತ್ತು, ಹೌದು. ನಾವೇ ಹೊಡೆದಾಡಿದ ಮೇಲೆ ಇಲ್ಲಿಗೆ ಏಕಾಕಿಯಾಗಿ ನೀ ದುಃಖಿಸುವುದು ಯಾಕೆ? ನಾನು ಅಳುವುದು ಅದಕ್ಕಲ್ಲ ತಮ್ಮ. ಮತ್ತೆ ಒಂದು ಹೊತ್ತಿಗೆ ಯಯಾತಿ ಮಹಾರಾಜರ ಶಾಪದಿಂದಲಾಗಿ ಯದು ವಂಶಕ್ಕೆ ರಾಜತ್ವ ಇಲ್ಲ ಎನ್ನುವ ಹಾಗೆ ಶಾಪವೇ ಅಂಟಿಕೊಂಡಿತ್ತು. ಕುಲವಿಹೀನರು ಎನ್ನುವಂತಹ ಅಪಕೀರ್ತಿಗೆ ಭಾಜನರಾಗಿದ್ದೆವು. ಅಂತಹ ಯದು ಪಂಗಡ ಎಲ್ಲೆಲ್ಲೋ ಹರಿದು ಹಂಚಿ ಹೋಗಿತ್ತು. ಅವರನ್ನೆಲ್ಲ ಸಂಘಟಿಸಿ ಮತ್ತೆ ಪ್ರಪಂಚದಲ್ಲಿ ಅವರಿಗೊಂದು ಅಸ್ತಿತ್ವವನ್ನು ಕಲ್ಪಿಸಬೇಕು ಎನ್ನುವ ಉದ್ದೇಶದಿಂದ ನಾವಿಬ್ಬರು ಹೆಣಗಾಡಿದ್ದೆಷ್ಟೋ. ಮದಿರೆಯ ಮತ್ತಿನಲ್ಲಿದ್ದಂತಹ ಮಾನಿನಿಯರಿಗೆ ಮಾನದ ಪರಿವೆಯನ್ನು ನೀನು ತೋರಿಸಿದ್ದಿ ಯಾಕೆ ಹೇಳು? ನಮ್ಮ ಹೆಮ್ಮಕ್ಕಳಿಗೂ ಸಂಸ್ಕಾರ ಅಂತ ಹೇಳಿದರೆ ಏನು, ಸನಾತನತೆ ಅಂತ ಹೇಳಿದರೆ ಏನು ಎನ್ನುವುದು ಗೊತ್ತಾಗಬೇಕು ಎನ್ನುವ ಕಾರಣದಿಂದ. ಹಾಗಾದರೆ ನಾವು ಕಟ್ಟಿ ಬೆಳೆಸಿದಂತಹ ನಮ್ಮದಾದಂತಹ ದ್ವಾರಾವತಿಯ ಪ್ರಜೆಗಳ ವಿಷಯ ಬಿಡು. ನಮ್ಮ ಮಕ್ಕಳೋ ಮೊಮ್ಮಕ್ಕಳೋ ನಮ್ಮ ಕಣ್ಣೆದುರಿಗೆ ತಮ್ಮ ಹಸುವನ್ನು ನೀಗಿ ಮಾರಣ ಹೋಮವೇ ಪ್ರಭಾಸ ಕ್ಷೇತ್ರದಲ್ಲಿ ನಡೆದ ಮೇಲೆ ಕಣ್ಣೀರಲ್ಲದೆ ಬೇರೇನು ಬರುವುದಕ್ಕೆ ಸಾಧ್ಯ ಉಂಟೋ? ಅವರನ್ನು ಏರಿಸುವಷ್ಟು ಎತ್ತರಕ್ಕೆ ನಾನು ಏರಿಸಿದ್ದೇನೆ ಅಂತ ಭಾವಿಸಿದ್ರೆ ನಾವು ಎಷ್ಟು ಎತ್ತರಕ್ಕೆ ಏರಿದ್ದೇವೆ ಎನ್ನುವಂತ ಸ್ವಕಲ್ಪನೆ ಇಲ್ಲದೆ ಕುಲವಿಹೀನರಂತೆ ವ್ಯವಹರಿಸಿ ಬಿಟ್ಟರಲ್ಲ. ಮದಿರೆಯ ದಾಸರಾಗಿ ತಮ್ಮ ಅವತಾರವನ್ನು ತಾವೇ ಕಂಡುಕೊಂಡ ಮೇಲೆ ಇಲ್ಲ ತಮ್ಮ, ಇಲ್ಲ, ಅವರ ಬಗ್ಗೆ ಮಾತಾಡುವುದಕ್ಕೆ ನನಗೆಲ್ಲುಂಟು ನೈತಿ. ನಮ್ಮವರಾದಂತಹ ಯಾದವರೆಲ್ಲ ಮದಿರೆಗೆ ದಾಸರಾಗದರು ಅಂತ ಹೇಳುವುದಕ್ಕೆ ನನಗೆಲ್ಲುಂಟೋ ನೈತಿಕತೆ? ಅಂದರೆ ಒಂದು ಹೊತ್ತಿಗೆ ಯದುಕುಲ ಸಾರ್ವಭೌಮಕನಾಗಿ ಮೆರೆಯುತ್ತಿರುವ ವೇಳೆಯಲ್ಲಿ ನಾನು ಮಾಡಿದ್ದು ಅದನ್ನೇ ಅಲ್ವೇನೋ. ಆದರೆ ಅವರು ಉತ್ತೇಜಕವ ಎಂಬ ಭಾವದಿಂದ ಮಾತ್ರ ಸ್ವೀಕರಿಸಿದೆ, ನೀನು ಪೌಷ್ಟಿಕ ಎಂಬ ಭಾವದಿಂದ ಸ್ವೀಕರಿಸಿದೆ. ನೀನು ಸ್ವೀಕರಿಸಿದ ದ್ರವಕ್ಕೂ ಅವರು ಸ್ವೀಕರಿಸಿದ ದ್ರವಕ್ಕೂ ಅಜಗಜದ ಅಂತರ ಇಲ್ಲ. ಸಮುದ್ರ ಮಥನ ಕಾಲದಲ್ಲಿ ಪರಮೇಶ್ವರ ಪಾಲಿಸಿದ್ದು ಕಾಲಕೂಟ ಎನ್ನುವಂತಹ ವಿಷ. ಹೌದು. ದೇವತೆಗಳು ರಾಕ್ಷಸರು ಜೊತೆಯಾಗಿ ಪಾಲಿಸಿದ್ದು ಸುರಾಪಾನ. ಹೌದಲ್ವೇ? ಹೌದೇ ಹೌದು. ಹಾಗಾದ್ರೆ ಅದರ ಮಹತ್ವ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದಾಗಿ ಹೋದ್ರಲ್ಲ ಇವರೆಲ್ಲ. ಪರಶಿವನಿಗೆ ದಕ್ಕಿದೆ ಎಂಬ ಕಾರಣಕ್ಕೆ ಅದನ್ನೇ ದೇವತೆಗಳು ಕುಡಿದರಾದರೂ ಉಳಿತಿದ್ರ? ಖಂಡಿತ ಇಲ್ಲ. ಮತ್ತೆ ನೀರು ಕುಡಿಯಿತಿ ಅಂತ ಅವರು ಕುಡಿದ್ರೆ ಉಳಿದಾರ? ಹರಿ, ಈಗ ನನಗೆಲ್ಲ ನೆನಪಾಗುತ್ತದೆ. ಅವರು ನಮ್ಮವರು, ಅಳಿದರು ಎನ್ನುವ ಹಾಗೆ ನಾವು ಚಿಂತೆ ಮಾಡಲಿಕ್ಕಿಲ್ಲ. ಬಂಧುಗಳು ಬರುವರು, ಬಂದುಂಡು ಹೋಗುವರು, ಬಂಧುಲತೆಯ ಕಳೆಯಲರಿಯರು. ಹಾಗಾದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಲೌಕಿಕರ ಪಾಡದು. ನಾವು ಲೌಕಿಕರಲ್ಲವಲ್ಲ. ನಾವೇನು ಎನ್ನುವಂತಹ ಸ್ವರೂಪ ಜ್ಞಾನ ಆದ ಮೇಲೆ ನಾನು ಕೈ ಮುಗಿದು ಬೇಡಿಕೊಳ್ಳುವುದಷ್ಟೇ. ಏನನ್ನು? ಇಂತಹ ದುಷ್ಟರನ್ನು ನಾವು ಪ್ರಪಂಚದಲ್ಲಿ ಕಾಣಿಸಿಕೊಳ್ಬೇಕು ಎನ್ನುವ ಹಾಗೆ ಹೊಡೆದಾಡಿದೆವಲ್ಲ, ಇವರ ಸಂಸರ್ಗದಿಂದ ನಮ್ಮ ಹೆಸರು ಹಾಳಾಯಿತು. ಜೊತೆಯಾಗಿ ನೀನು ಮಾಡಿದಂತಹ ಒಂದೊಂದು ನಿನ್ನ ಲೀಲೆ ಅದೆಲ್ಲವೂ ಈ ಹೊತ್ತಿಗೆ ವ್ಯರ್ಥವಾಗಿ ಹೋಯ್ತಲ್ಲ ಕೃಷ್ಣ. ಅಣ್ಣ, ಈಗ ಆದದ್ದೆಲ್ಲವನ್ನು ನೀನು ನೋಡಿದ್ದೀಯ, ಅನುಭವಿಸಿದ್ದಿ. ಇಷ್ಟಾದ ಮೇಲೆ ಈಗ ನಾನು ಹೇಳಿದ್ದು ಸ್ವಲ್ಪ ಕರ್ಕಶವಾಗಿ ಕೇಳಿದ್ರು ಅದು ಸರಿ ಅಂತ ನಿನಗೆ ಮತ್ತೆ ಗೊತ್ತಾದೀತು, ಬೇರೇನೂ ಅಲ್ಲ.